ಎಸ್ ಹೇಳಿ ಅಮ್ಮ, ಕಂಟಿನ್ಯೂ ಮಾಡೋಣ ನಿಮ್ಮ ಮಾತನ್ನ. ನಾನು ಐ ಆಮ್ ಎ ವೆರಿ ಓಪನ್ ಬುಕ್. ಎಲ್ಲರೂ ನಾನು ಎಲ್ಲ ಹೇಳ್ಬಿಡ್ತೀನಿ, ಇದು ಹೀಗದು ಇದೆ ಹಾಗೂ ಇದೆ ಅನ್ನೋದೆಲ್ಲ ಹೇಳ್ಬಿಡ್ತೀನಿ, ನಮಗೂ ಅದು ಅರ್ಥ ಆಗುತ್ತೆ ಅಂತ. ಸೊ ಹೀಗಾಗಿ ನನ್ನ ತಂಗಿಗೆ ಬರ ಹುಡ್ಕೋದು ಬಂತು. ಆವಾಗ ಅವಳ ಟೀಚರ್ನೇ ಇಷ್ಟಪಟ್ಲು. ಅಮ್ಮ ಅವ್ರು ತುಂಬ ಒಳ್ಳೆಯವರು, ನಾನು ಅವರನ್ನೇ ಮದುವೆ ಮಾಡ್ಕೋತೀನಿ ಅಂತ. ಸೊ ಅವಳು ಮದುವೆ ಆಯಿತು. ಈಗ ನಿಮ್ಮದು ಎಂಥ ದೊಡ್ಡ ಗುಣ ಅಂತ ಹೇಳಿದ್ರೆ, ನನ್ನ ತಂಗಿ ಮದುವೆ ಆಗಬೇಕು, ಆಮೇಲೆ ನನ್ನ ಮದುವೆ. ಸೊ ಇದೆಲ್ಲ ಚಾಪ್ಟರ್ ಮುಗೀತು. ಬಟ್ ನಿಮ್ಮ ಮದುವೆ ಆಗಿದ್ದು ಯಾವಾಗ? ನಮ್ಮ ಮದುವೆ ಆಗಿದ್ದು August 3rd, 1973ರಲ್ಲಿ. ಓಕೆ. ಫೈನಲಿ ಅಂದರೆ ಇವಾಗ ನಿಮ್ಮ ಮದುವೆ ಆಗೋ ಅಷ್ಟು ಹೊತ್ತಿಗೆ ಎಷ್ಟು ಸಿನಿಮಾ ಆ್ಯಕ್ಟ್ ಮಾಡಿದ್ರಿ ಅವ್ರ ಜೊತೆನಲ್ಲೇ? ಸೊ ನಾವು ಫಸ್ಟ್ ಒಟ್ಟಿಗೆ ಶುರು ಮಾಡಿದ್ದು ನಮ್ಮ ಸ್ಯಾಮಿಲಾ ಅವ್ರ ಪಿಕ್ಚರಲ್ಲೇ. ಆ ಸ್ವರ್ಣಭೂಮಿ ಆದಮೇಲೆ ಕಾಡಿನ ರಹಸ್ಯ, ಕಳ್ಳರ ಕಳ್ಳ, ಆಮೇಲೆ ಅದರಲ್ಲೆಲ್ಲ ಸಾಂಗ್ಸ್ ಎಲ್ಲ ದೇ ಮೇಡ್ ಇಟ್. ನಾವು ಭಾಳ ಫೇಮಸ್ ಆಗಿದ್ದು ಥ್ರೂ ದೋಸ್ ಸಾಂಗ್ಸ್ ಅಲ್ಲ. ಅದು ಆಮೇಲೆ ಈ ಥರ ತುಂಬ ಪಿಕ್ಚರ್ಸ್ ನಾವು ಒಟ್ಟಿಗೆ ಜೊತೆಯಲ್ಲಿ ಮಾಡ್ತಾ ಬಂದ್ವಿ. ಅದರ ಬರೀ ಕನ್ನಡದಲ್ಲಿ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜಲ್ಲೂ ಜೊತೆಲಿ ಮಾಡಿದ್ರ ಮ್ಯಾಮ್? ಇಲ್ಲ, ಬೇರೆ ಲ್ಯಾಂಗ್ವೇಜಲ್ಲಿ ಇವರು ಬಂದಿರಲಿಲ್ಲ ಆವಾಗ. ಆಮೇಲೆ ಇವರು ಬೇರೆ ಲ್ಯಾಂಗ್ವೇಜಸ್ ಎಲ್ಲ ತುಂಬಾ ಮಾಡಿದ್ರು. ಬಟ್ ಆ ಟೈಮಲ್ಲಿ ಇವರು ಬರೀ ಕನ್ನಡನೇ ಮಾಡ್ತಾಯಿದ್ರು. ನಾನು ತೆಲುಗು ಆ ಥರ 5 ಲ್ಯಾಂಗ್ವೇಜಸಲ್ಲಿ ಆವಾಗಲೇ ಮಾಡ್ತಾ ಇದ್ದೆ. ಹೌದು. ಅಂದರೆ ನಿಮಗೆ ಒಂದು ಕಡೆ ಡಾನ್ಸ್ ಸ್ಕಿಲ್ ಇತ್ತು ಆ್ಯಂಡ್ ಐ ಥಿಂಕ್ ಅದು ನಿಮಗೆ ಇಟ್ ಮೇಡ್ ಆ್ಯಕ್ಟಿಂಗ್ ತುಂಬ ಸುಲಭ ಮಾಡಿಬಿಡ್ತು ಅಂತ ನಾನು. ನಾಟ್ ಓನ್ಲಿ ದ್ಯಾಟ್, ಇದು ಆಪರ್ಚುನಿಟೀಸ್. ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಪಿಕ್ಚರ್ ನಾನು ಎನ್ ಟಿ ರಾಮರಾವ್ ಅವ್ರ ಜೊತೆ ಮಾಡಿದೆ. ಅಂದರೆ ನಿರ್ದೋಷಿಯಲ್ಲಿ ಐ ಡಿಡ್ ಓನ್ಲಿ ಒನ್ ಡಾನ್ಸ್ ಅವ್ರ ಜೊತೆ. ಹೌದಾ? ಅದರ ಬಟ್ ಇಟ್ಸ್ ಕೌಂಟೆಡ್ ಅಲ್ವಾ? ಇವ್ರ ಜೊತೆ ಎನ್ ಟಿ ರಾಮರಾವ್ ಜೊತೆ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದು ಅಂತ. ಆಮೇಲೆ ನಾವು ಮೀಟ್ ಮಾಡಿದಾಗ ನಾವೆಲ್ಲ ಇದು ನಮ್ಮ ಯಜಮಾನರು ನಾವು ಎಲ್ಲ ಐ ಥಿಂಕ್ ಆಫ್ಟರ್ ಅವರ್ ಮ್ಯಾರೇಜ್ ಅಂತ ಕಾಣುತ್ತೆ. ಎನ್ ಟಿ ರಾಮರಾವ್ನ ಮೀಟ್ ಮಾಡಿದಾಗ ಎನ್ ಟಿ ರಾಮರಾವ್ ಹೇಳಿದ್ರು, ನೀವು ಡಾನ್ಸ್ ಅಲ್ಲ? ಎಸ್, ಐ ರಿಮೆಂಬರ್ యూ హ్యావ్ డాన్స్డ్ ఆ డాన్స్ నీవు మీరే చేశారు కదా. అవును సార్. ಸೊ ಹಾಗೆ ನಮ್ಮ ಪಿಕ್ಚರಲ್ಲಿ ನಾವು ಒಂದು ಪಿಕ್ಚರ್ ಮಾಡಬೇಕಾದ್ರೆ ತೆಲುಗು ಆ್ಯಂಡ್ ಕನ್ನಡ ಒಟ್ಟಿಗೆ ಮಾಡಬೇಕು. ಸೊ ತೆಲುಗು ಅವರು ಮಾಡಬೇಕು, ಕನ್ನಡದಲ್ಲಿ ಇವರು ಮಾಡಬೇಕು ಅಂತ ಏನೇನೋ ಪ್ರೋಗ್ರಾಮ್ಸ್ ಹಾಕಿ ಏನೋ ಸ್ಟಾರ್ಟ್ ಮಾಡೋದು. ನಮಗೆ ಹೆಲ್ಪ್ ಮಾಡೋರು ಯಾರೂ ಇರಲಿಲ್ಲ. ಸೊ ಹಾಗೆ ನಮ್ಮ ಲೈಫ್. ಅಲ್ಲ, ಮೀನ್ ವೈಲ್ ಇನ್ನೊಂದೇನಂತ ಹೇಳಿದ್ರೆ, ನೀವು ಬ್ಯುಸಿ ಆರ್ಟಿಸ್ಟ್ ಇದ್ದಾಗ ಒಂದು ಸಿನಿಮಾಗಳು ಎಲ್ಲ ಭಾಷೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ಆಕ್ಯುಪೈ ಆಗಿರ್ತಾರೆ. ಆ್ಯಂಡ್ ಪ್ಲಸ್ ಟ್ರಾವ್ಲಿಂಗು ಎಲ್ಲ ತುಂಬ ಟೈಮ್ ತಗೊಳ್ಳುತ್ತೆ. ಡೇಟ್ಸ್ ಎಲ್ಲ ತುಂಬ ಇದು ಕ್ಲಾಶ್ ಆಗ್ತಾ ಇತ್ತು. ಸೊ ಅಂದರೆ ಅದ್ರ ಮಧ್ಯದಲ್ಲಿ ಮತ್ತೆ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದಾಗ ಇಟ್ಸ್ ಎ ಬಿಗ್ ಚಾಲೆಂಜ್. ಬಟ್ ಮೀನ್ ವೈಲ್ ಅದೇ ತುಂಬ ನಿಮಗೆ ಸಣ್ಣ ವಯಸ್ಸಿನಲ್ಲೇ ತುಂಬ ಒಳ್ಳೆ ಬಿರುದುಗಳು ಇಬ್ರಿಗೂ ಬಂದಿತ್ತು ನಿಮ್ಮಿಬ್ಬರಿಗೆ. ಸೊ ಐ ಥಿಂಕ್ ತುಂಬ ಇಟ್ ಇಸ್ ವೆರಿ ಯುನಿಕ್ ಅನ್ಸುತ್ತೆ. ಸೊ ಆ ವಿಷಯ ಹೆಂಗೆ ಗೊತ್ತಾಯ್ತು ನಿಮಗೆ? ಅವರಿಗೆ ನಟಶೇಖರ, ನಿಮಗೆ ನಾಟ್ಯರಾಣಿ. ಅದು ಆ ಟೈಮಲ್ಲಿ ನಾನು ತಮಿಳು ಎ ಪಿ ನಾಗರಾಜನ್ ಅವ್ರ ಪಿಕ್ಚರಲ್ಲಿ ನಾವು ಎಲ್ಲ ಕ್ಷೇತ್ರಗಳಿಗೂ ಹೋಗುವಂಥದ್ದು ಒಂದು ಪಿಕ್ಚರ್. ಅದರಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದಾಗ ಇವರು ನನಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರು, ಮೆಸೇಜ್ ಕಳಿಸಿದ್ರು. ಮರಿ ನೀನು ಇಲ್ಲ, ಇಲ್ಲಿ ನಮ್ಮಿಬ್ರಿಗೂ ಈ ಥರ ಬಿರುದು ಕೊಟ್ಟಿದ್ದಾರೆ, ನನಗೆ ನಟಶೇಖರ ಅಂತ, ನಿನಗೆ ನಾಟ್ಯರಾಣಿ ಅಂತ ಬಿರುದು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು. ಎ ಪಿ ನಾಗರಾಜನಪ್ಪ, ಇದು ನಮ್ಮ ಶೈಲಶ್ರೀ, ನಮ್ಮ ಶೈಲಶ್ರೀಗೆ இது மாதிரி நாட்டிராணின்னு இது கொடுத்துருக்காங்க, டைட்டில் கொடுத்துருக்காங்க, அதுக்கு நம்ம இதை கொண்டாட வேண்டாமா ಅಂತ ಅವ್ರು ಹೇಳಿದ್ರು. ನೋಡಿ ಮ್ಯಾಮ್, ಅವತ್ತು ನಾವು ಇರಲಿಲ್ಲ. ಸೊ ಅದಕ್ಕೆ ಎಲ್ಲ ನಮ್ಮ ಕನ್ನಡ ಜನತೆ, ನಮ್ಮ ವೀಕ್ಷಕರ ಪರವಾಗಿ ಒಂದು ಅಭಿನಂದನೆ, ಚಪ್ಪಾಳೆ ಇವತ್ತು ಕೊಡ್ತಾ ಇದ್ದೀವಿ. ಭಾಳ ಖುಷಿ ಅನಿಸುತ್ತೆ. ಹೇಳಿ ಮ್ಯಾಮ್, ಆಮೇಲೆ ಮೆಸೇಜ್ ಅಂದ್ರಲ್ಲ, ನಂಗೆ ಅದು ಕ್ಯೂರಿಯಾಸಿಟಿ ಇದೆ. ಅವಾಗ ಯಾವ ಪೇಜರ್ ಇರಲಿಲ್ಲ, ಯಾವ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇರಲಿಲ್ಲ. ಸೊ ಹೆಂಗೆ ಮೆಸೇಜ್ ಕನ್ವೆ ಆಗಿದ್ದು ನಿಮಗೆ ಸಿಕ್ಕಿದ್ದು? ಇವರು ನನಗೆ ಐ ಥಿಂಕ್ ನಾವು ಎಲ್ಲ ಕೂತಿದ್ದಾಗ ಒಂದು ಇದು ಟೆಲಿಗ್ರಾಮ್ ಬಂದಿದೆ ನಿಮಗೆ. ಬೈ ಟೆಲಿಗ್ರಾಮ್ ಹಿ ಟೋಲ್ಡ್ ಮಿ ಹಿ ಹ್ಯಾಸ್ ಗಿವನ್ ದಿಸ್ ಇದು. ಆವಾಗ ನನಗೆ ಗೊತ್ತಾಯಿತು ನನಗೆ ನಾಟ್ಯರಾಣಿ ಅಂತ ಟೈಟಲ್ ಬಂದಿದೆ. ವಾ, ಇಬ್ರು ಒಂದೇ ಪ್ರೊಫೆಷನ್ ಅವ್ರು ಇರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಆಸ್ ಎ ಪರ್ಸ್ನಲ್ ಅಂತ ಹೇಳಿದಾಗ, ಸಾಕಪ್ಪ ನನ್ನ ಮದುವೆ ಆಗೋ ಹುಡುಗಿ ಇನ್ನು ಆ್ಯಕ್ಟ್ ಮಾಡೋದು ಆ ಥರದ್ದೆಲ್ಲ ಏನೂ ಬೇಡ ಅನ್ನೋ ರಿಸ್ಟ್ರಿಕ್ಷನ್ಸ್ ಏನಾದರೂ ಇತ್ತಾ? ಏನೇನು ಇಲ್ಲ. ಓಕೆ. ನಮ್ಮ ಯಜಮಾನರು ಹಿ ಯೂಸ್ ಟು ನನ್ನನ್ನು ತುಂಬ ಅಡ್ಮೈರ್ ಮಾಡೋರು.
ನನಗೆ ಯಾವುದಕ್ಕೂ ಅವರು ನೋ ಅಂತ ಹೇಳಿದ್ದೇ ಅಲ್ಲ. ಒಂದ್ಸಲ ನಾನೇ ಹೌದು ನನಗೇನು ಐಡೆಂಟಿಟಿನೇ ಇಲ್ಲ ಅಂದ್ಬಿಟ್ಟೆ. ಅಯ್ಯಯ್ಯೋ ನಾನು ಯಾಕೆ ಹಿಂಗಂದೆ ಅಂತ ಇವಾಗ ಆಮೇಲೆ ಅಂದ್ಕೊಂಡೆ, ಯಾಕೆ ಮರಿ ನಿನಗೆ ಐಡೆಂಟಿಟಿ ಇಲ್ವಾ, ಯು ಆರ್ ಮಿಸ್ಸಸ್ ಸುದರ್ಶನ್ ಅಂದರೆ. ಅಯ್ಯೋ ಅದು ಒಂದು ಐಡೆಂಟಿಟಿನಾ? ನಿಮ್ಮನ್ನು ಯಾರೋ ಮೀನಾಕ್ಷಿ ಕಾಮಾಕ್ಷಿ ಯಾರು ಮದುವೆ ಮಾಡಿಕೊಂಡ್ರು ಅವರು ಮಿಸ್ಸಸ್ ಮಿಸ್ಸಸ್ ಸುದರ್ಶನೇ ಅಂತ ಹೇಳಿದೆ. ನಾನು ಅದನ್ನು ಹೇಳಲಿಲ್ಲ ಚಿನ್ನು, ನಾನು ಈ ಥರ ಹಾಡ್ತೀನಿ, ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ, ಐ ಆಮ್ ಅ ಡ್ಯಾನ್ಸರ್, ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಬಟ್ ಏನೋ ಬೆಳಗಾಗಿ ಎದ್ದು ಇದು ಮಾರ್ನಿಂಗ್ ಟೀ ತೊಗೊಳ್ಳಿ, ಆಮೇಲೆ ಯಾವ ಬ್ರೇಕ್ಫಾಸ್ಟು, ಇದೇ ಆಯಿತು ನನ್ನ ಲೈಫ್ ಅಂತ ಒಂಥರ ಬೇಜಾರು ಮಾಡ್ಕೊಂಡು ಹೇಳ್ಬಿಟ್ಟೆ. ಅದಕ್ಕೋಸ್ಕರ ನಾನು ತುಂಬಾ ಬೇಜಾರು ಮಾಡ್ಕೋತೀನಿ ಇವತ್ತಿಗೂ. ಅವರಿಗೆ ಅದು ತುಂಬ ಹರ್ಟ್ ಆಗೋಯ್ತು. ಅದನ್ನು ಹೇಳ್ತೀಯ ಮರಿ, ಓಕೆ ಓಕೆ ಅಂದರು. ಅದನ್ನು ಅಂದ್ಕೊಂಡು ಅವ್ರು ತಕ್ಷಣ ಏನು ಮಾಡಿದರು ಗೊತ್ತಾ, ಒಬ್ಬ ಒಳ್ಳೆ ಕ್ಯಾಮ್ರಾಮ್ಯಾನ ಕರೆದು ನಾನು ಡಿಫ್ರೆಂಟ್ ಭಂಗಿಯಲ್ಲಿ ಭರತನಾಟ್ಯಂ ಡ್ರೆಸ್ಸಲ್ಲೇ ಫೋಟೋಗ್ರಾಫ್ಸ್ ತುಂಬ ತೆಗೆಸಿದ್ರು. ಆಮೇಲೆ ಇದು ಪ್ಲಕಾರ್ಡ್ಸ್ ಮಾಡಿದ್ರು. ಏನು ಚೆನ್ನಾಗಿತ್ತು ಅಂದರೆ, ಇದು ಒಂದು ಹಿಂಗೆ ಓಪನ್ ಆಗುತ್ತೆ, ಹಿಂಗೆ ಕ್ಲೋಸ್ ಆಗುತ್ತೆ, ಮೇಲೆ ನಂದಿ ಇರುತ್ತೆ, ಹೀಗೆ. ಇದು ಒಂದು 6 ಬಾಕ್ಸಸ್ ಫುಲ್ ಆಫ್ ಸಚ್. ಇದು ಅವ್ರು ಏನೇ ಮಾಡಿದ್ರು ಎಲ್ಲ ದೊಡ್ಡದಾಗಿ, ಆಕಾರ ದೊಡ್ಡದಾ, ಏನು ಮಾಡಿದ್ರು ದೊಡ್ಡದಾಗಿ ಪ್ರಿಪೇರ್ ಮಾಡ್ತಾರೆ. ಸೊ ಹಾಗೆ ಮಾಡಿ ಎಲ್ಲರಿಗೂ ಅದನ್ನು ಇದು ಮಾಡ್ಕೊಂಡು ಬಂದರು. ಮರಿ ಯಾರು ಹ್ಯಾಪಿ, ಅವ್ರು ಯಾವತ್ತೂ ನನ್ನ ಮರಿ ಅಂತ ಕರೆದಿದ್ದೇ ಅಲ್ಲ. ಇಟ್ ವಿಲ್ ಬಿ ಆಲ್ವೇಸ್ ಮರಿ ಇಲ್ಲ ಕೇಳಬೇಕು, ಇಂಟೋನೇಷನೇ ಮರಿ. ನಾನೇನೋ ಏನು ಇಲ್ಲ ಮರಿ ಬ್ಯುಸಿ ಇದೆಯಾ, ಸುಮ್ಮನೆ ನಾ ಇದ್ದೀನಿ, ಏನೋ ಮಾಡ್ತಾಯಿದ್ದೀನಿ, ಏನು ಇಲ್ಲ ಅಂತ ಅವ್ರು ಶುರು ಮಾಡೋರು. ಅದನ್ನೆಲ್ಲ ನಾನು ಇವಾಗ ನೆನೆಸ್ಕೋತೀನಿ. ಪಾಪ ಅವ್ರಿಗೆ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನನ್ನ ಹತ್ರ ಮಾತಾಡೋವಾಗಲೂ ನಾನು ಎಷ್ಟು ದುಷ್ಟೇ ನಾನು, ನನ್ನನ್ನೇ ನಾನು ಬೈಕೊಳ್ಳೋದು ಹಾಗೆಲ್ಲ ಇದೆ. ಆದರೂ ಬಟ್ ಹೀ ಅಂಡರ್ಸ್ಟುಡ್ ಮೀ. ಓಕೆ, ದಟ್ ಈಸ್ ಎ ಗ್ರೇಟ್ ಥಿಂಗ್. ಈ ಥರ ಅಂಡರ್ಸ್ಟ್ಯಾಂಡಿಂಗ್ ನಾನು ಯಾರೇ ಇದು ನಾನಿವಾಗ ಹಿರಿಯಳಾಗ್ಬಿಟ್ಟೆ. ಮದುವೆ ಆಗಿದ್ದವರು ಬಂದು ಕಾಲಿಗೆ ನಮಸ್ಕಾರ ಮಾಡಿ ಅಮ್ಮ ಆಶೀರ್ವಾದ ಮಾಡಿ ಅಂದಾಗ ನನಗೆ ನನ್ನ ಗಂಡ ಸಿಕ್ಕಿದ ಹಾಗೆ ನಿಮ್ಮ ಗಂಡ ನಿಮ್ಮ ಜೊತೆ ಹಾಗೆ ಪ್ರೀತಿಯಾಗಿರಬೇಕು ಅಂದುಬಿಡ್ತೀನಿ ಒಂದೇ ಮಾತಲ್ಲಿ. ಅದರಲ್ಲಿ ಎಲ್ಲ ಬಂದ್ಬಿಡುತ್ತೆ. ಸೊ ಆ ಥರ ಇದ್ದರು. ಓಕೆ. ಸೊ ಸುದರ್ಶನ್ ಅವ್ರನ್ನ ನೀವು ಪ್ರೀತಿಯಿಂದ ಚಿನ್ನು ಅಂತ ಕರಿತಾ ಇದ್ರಿ, ನಿಮ್ಮನ್ನ ಮರಿ ಅಂತ ಕರಿ. ಬಟ್ ಸಿನಿಮಾ ಇಬ್ರು ಬೇರೆ ಬೇರೆ ಭಾಷೆಗಳಲ್ಲೂ ಮಾಡ್ತಾ ಇದ್ರಿ, ಕ್ವೈಟ್ ಆಕ್ಯುಪೈಡ್. ಸೊ ಮದುವೆ ಆದಮೇಲೆ ಅಂದ್ರೆ ನಿಮಗೆಲ್ಲೋ ಅನಿಸ್ತಾ ಇರ್ಲಿಲ್ವಾ, ಇಬ್ರು ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾಗ ಪರ್ಸ್ನಲ್ ಆಗಿ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಯೋಚನೆ ಯಾವಾಗಲೂ ಇರ್ತಿತ್ತು? ಏನಿಲ್ಲ, ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ನಾವು ವಿ ವರ್ ನಾಟ್ ಗೋಯಿಂಗ್, ಇದು ಯಾರಾದರೂ ಒಬ್ಬರು ಔಟ್ ಸ್ಟೇಷನ್ ಹೋಗಿ ಇರ್ತಾರೆ ಅಂತೆಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಶೂಟಿಂಗ್ ಇಲ್ಲ ಅಂದರೆ ಅವ್ರು ಶೂಟಿಂಗ್ ಹೋಗುವಾಗ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಒಂದ್ಸಲ ಇದೇ ಥರ ಕಮಲ್ ಹಾಸನ್ ಪಿಕ್ಚರ್ ಅವ್ರು ಮಾಡುವಾಗ ಸುಹಾಸಿನಿ ಅದು ತುಂಬ ನಾನು ನೋಡಿದ ತಕ್ಷಣ ನೀವು வாங்க எவ்வளோ நல்லா பண்ணியிருக்கீங்க தெரியுமா, ಅಲ್ಲಿ ಪಂದಲ್ ಕಾಲ್ಗಳು ಎಡುತ್ತಿದ್ದೆ, ವೆರಿ ಕ್ಯೂಟ್ ಅವರು. ಸೊ ಹಾಗೆಲ್ಲ ಡ್ಯಾನ್ಸ್ ಮಾಡಿ ನಾನು ಅಂದ್ಕೊಂಡೆ, ಅಯ್ಯೋ ನಾನು ಹೀಗೆಲ್ಲ ಡ್ಯಾನ್ಸ್ ಮಾಡ್ತೀನಿ, ಜನಗಳು ಏನು ಅನ್ಕೋತಾರೆ ಅಂದರೆ ದಿಸ್ ಇಸ್ ಜಸ್ಟ್ ಅಪೋಸಿಟ್. ಅದನ್ನು ಇದು ಎಷ್ಟು ಚೆನ್ನಾಗಿ ನೀವು ಡ್ಯಾನ್ಸ್ ಮಾಡಿದ್ರಿ, ಯಾರು ಇಲ್ಲ ಅಂದ ಮಾದರಿ ಡ್ಯಾನ್ಸ್ பண்ணுறவங்க ಯಾರು இருக்காங்க ಅಂತೆಲ್ಲ ಹೇಳ್ತಾಯಿದ್ರು. ದೆನ್ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಯಾಕಂದರೆ ನಾವು ಡ್ಯಾನ್ಸಿಗೆ ನಾವು ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಅಲ್ವಾ. ಅದು ನೋಡೋರು ನಮಗೆ ಅದೇ ಥರ ಮಾಡ್ತಾರಾ? ಬಿಕಾಸ್ ಐ ಮ್ಯಾರಿಡ್ ನಾವು, ನಾನು ಹೀಗೆಲ್ಲ ಡ್ಯಾನ್ಸ್ ಮಾಡಿದರೆ ಪರವಾಗಿಲ್ವಾ, ಏನಾದರೂ ಅನ್ಕೋತಾರೆ ಅಂತ ಒಂದು ಸ್ಮಾಲ್ ಇದಿತ್ತು. ಬಟ್ ಆಫ್ಟರ್ಸ್ ಐ ಅಂಡರ್ಸ್ಟುಡ್, ನಾನು ಐ ಶುಡ್ ನಾಟ್ ಫೀಲ್ ಸಚ್ ಥಿಂಗ್ಸ್. ಲೈಫ್ ವಾಸ್ ವಂಡರ್ಫುಲ್. ಬಟ್ ಮೀನ್ ವೈಲ್ ಅಮ್ಮ, ನೀವು ಮದುವೆ ಆದಂಥ ಮನೆ ತುಂಬ ದೊಡ್ಡ ಹೆಸರು ಚಿತ್ರರಂಗಕ್ಕೆ, ಒಂದು ರೀತಿ ಚಿತ್ರರಂಗವನ್ನು ಒಂದು ಪ್ರವರ್ಧಮಾನಕ್ಕೆ ತರೋ ರೀತಿಯಲ್ಲಿ ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಂಥ ಕುಟುಂಬ ಆರ್ ಎನ್ ನಾಗೇಂದ್ರ ರಾಯರು ಅಂತ ಹೇಳಿದರೆ. ಸೊ ಅಂದರೆ ಆ ಮನೆಗೆ ನೀವು ಸೊಸೆಯಾಗಿ ಹೋಗ್ತಿದ್ದೀನಿ ಅಂತ ಅಂದಾಗ ಅದಕ್ಕೆ ನೀವು ನಡ್ಕೊಳ್ಳೋ ರೀತಿಯಿಂದ ಹಿಡಿದು
ಎಲ್ಲ ಜವಾಬ್ದಾರಿಗಳು ನಿಮ್ಮ ಮೇಲೆ ಜಾಸ್ತಿನೇ ಆಗಿರುತ್ತೆ. ಹೌದು. ಅಂದರೆ ಅಲ್ಲಿ ಹೆಂಗಿತ್ತು ಸಪೋರ್ಟು ಫ್ಯಾಮಿಲಿಯಲ್ಲಿ? ಅಲ್ಲಿ ನೋಡಿ, ಇದು ವಿತೌಟ್ ಮೈ ನಾಲೆಜ್, ಐ ಮೀನ್ ಸರ್ಟನ್ ಇದು ಏನೇನೋ ವಿಷಯಗಳು ನಡೆಯುತ್ತಲ್ಲ, ಅದನ್ನಿಟ್ಟು ನಾನು ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಅವ್ರಿಗೆ ಯಾವಾಗ ನೋಡಿದರೂ ನಾನು ತುಂಬಾ ಮರ್ಯಾದೆಯಿಂದನೇ ನಡ್ಕೋತಾ ಇದ್ದೆ ನಮ್ಮ ಮಾವನಿಗೆ, ಈವನ್ ಬಿಫೋರ್ ಐ ಬಿಕೇಮ್ ಹಿಸ್ ಡಾಟರ್ ಇನ್ ಲಾ. ಸೊ ಫಸ್ಟ್ ನಾನು ಬಂದಾಗ ನನ್ನ ಕಸಿನ್ಸ್ ಹೇಳಿದ್ರು, ನೋಡು ಅಲ್ಲಿ ಕೂತಿದಾರಲ್ಲ ಪಿತಾಮಹ ಅವರು, ಇದಕ್ಕೆ ನೀನು ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು, ಅವ್ರ ಆಶೀರ್ವಾದ ತಗೊಂಡು ನೀನು ದೊಡ್ಡ ನಟಿ ಆಗ್ತೀಯ ಅಂತ ಹೇಳಿ ನನ್ನ ಕಸಿನ್ಸ್ ಕಳಿಸಿದ್ರು. ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೆ. ಅಮ್ಮ ಇರಲಿ ಸರ್, ನಾನು ಈ ಥರ ನಾನು ಐ ಡಿಂಟ್ ನೋ ಮಚ್ ಕನ್ನಡ ಅಟ್ ದಟ್ ಟೈಮ್. ಸರ್, ಐ ಹ್ಯಾವ್ ಕಮ್ ಟು ಆ್ಯಕ್ಟ್ ಇನ್ ಕನ್ನಡ ಫಿಲ್ಮ್ಸ್, ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಸರ್, ಚೆನ್ನಾಗಿರಿ ಅಂತ ಹೇಳಿದೆ. ಆಮೇಲೆ ನಂದು ಶೂಟಿಂಗ್ ಸ್ಟಾರ್ಟ್ ಆದಾಗ ನೋಡ್ತೀನಿ ಇವರು ಇದು ನಮ್ಮ ನರಸಿಂಹರಾಜು ಅವ್ರ ಜೋಡಿ ನಾನು, ಜಯಂತಿ ಆ್ಯಂಡ್ ಸಮ್ ಅದರ್ ಆರ್ಟಿಸ್ಟ್, ಅದೇ ಚೆನ್ನಾಗಿ ಕಥಾಕಾರ್ಯವನ್ನು ಮಾಡ್ತಾರೆ, ಅರುಣ್ ಕುಮಾರ್, ಅವ್ರ ಜೊತೆ ಅವ್ರದ್ದು. ಆಮೇಲೆ ಇದೆಲ್ಲ ನನಗೆ ಒಂದು ಡಾನ್ಸ್, ಬಿಕಾಸ್ ಆವಾಗ ಈ ಥರ ಡ್ಯಾನ್ಸ್ ಮಾಡೋರು ಯಾರೂ ಇಲ್ಲವೇ ಇಲ್ಲ. ಅದು ಈ ಥರ ಟ್ವಿಸ್ಟ್ ಡ್ಯಾನ್ಸ್ ಅದು ಇದೆಲ್ಲ ಜೀನ್ಸ್ ಗೀನ್ಸ್ ಎಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಎಕ್ಸ್ಪ್ಲೈಟ್ ಮಾಡಿದರು ಬಂದಮೇಲೆ. ಆಮೇಲೆ ಎಲ್ಲರೂ ಶುರು ಮಾಡಿದರು. ಸೊ ಅಲ್ಲಿ ಅದನ್ನು ಬಂದು ಆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಟ್ಯಾಪ್ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಮುಗಿಸ್ದೆ. ಆಮೇಲೆ ಅವ್ರು ಬರ್ತಾರೆ ಕೆಳಗೆ, ರಾಯೋ ಅಂತ ಅವ್ರ ಮಗನ್ನ, ಅವರು ಹೆದರಿ ಹಿಪ್ಪೆಕಾಯಿ ಆಗಿಬಿಡ್ತಾರೆ ನಮ್ಮ ನರಸಿಂಹರಾಜು, ಆ ಥರ ಆ್ಯಕ್ಟಿಂಗ್ ಅವ್ರದ್ದು. ಆಮೇಲೆ ಏನಿದಲ್ಲ ಅಂತ ಆವಾಗ ನನಗೊಂದು ಥರ ಆಯಿತು, ಅಯ್ಯೋ ಫಸ್ಟ್ ಇಂಪ್ರೆಷನ್ನೇ ಏನಾಯಿತು, ಅವರು ನನ್ನ ಬಗ್ಗೆ ಏನು ತಿಳ್ಕೊತಾರೋ ಏನೋ ಅಂತ. ಬಟ್ ಅವರು ಒಂದು ಇದು ಹೀಸ್ ಅನ್ ಆರ್ಟಿಸ್ಟ್, ದಿಸ್ ಇಸ್ ಅ ಕ್ಯಾರೆಕ್ಟರ್, ಸೊ ಐ ಹ್ಯಾವ್ ಟು ಡೂ ಲೈಕ್ ದಿಸ್, ಅದನ್ನು ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಅನ್ನೋದೆಲ್ಲ ನನಗೆ ಅವಾಗ ಅದೆಲ್ಲ ಗೊತ್ತಿಲ್ಲ. ಅಯ್ಯೋ ನಾನು ಇದೇ ಥರನೇ ಮಾಡ್ತೀನಿ ಅಂತ ಅನ್ಕೋತಾರೆ ಏನೋ, ನಾನು ಭರತನಾಟ್ಯಂ ಡ್ಯಾನ್ಸರ್, ನಾನು ಅದೆಲ್ಲ ಮಾಡ್ತೀನಿ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಏನೇನೋ ನನಗೆ ಕನ್ಫ್ಯೂಷನ್ ಆ ಥರ ಇತ್ತು. ಬಟ್ ಹೋಗ್ತಾ ಎಲ್ಲ ಸರಿ ಹೋಯಿತು. ಯಾವುದು ಆ ಸಿನಿಮಾ ನೆನಪಿದೆಯಾ? ಸಿನಿಮಾ ಹೆಸರು ಮತ್ತೆ ಅದ್ರದ್ದು ಆ ಹಾಡು ಯಾವುದು ಟ್ವಿಸ್ಟ್ ಡ್ಯಾನ್ಸ್ ಮಾಡಿದ್ರೆ ನೆನಪಿದೆಯಾ? ಎಸ್ ಯಾವುದಮ್ಮ? ಇದೆ ನಕ್ಕರೆ ಅದೇ ಸ್ವರ್ಗ. ಓಕೆ. ಅದರಲ್ಲಿ ನಿನ್ನೆ ಎಲ್ಲಿಯೋ ನಾಳೆ ಇಲ್ಲಿಯೋ ಇಂದು ಹಾಡುವ ಕೂಡಿ ಹಾಡುವ ಬನ್ನಿ ತಾಳಮೇಳ ಸೇರಿದಂತೆ ಹಾಕಿ ಹೆಜ್ಜೆ ದೂಡಿ ಹೆಜ್ಜೆ ಕುಣಿವ ನಲಿವ ಮೆರೆವ ನಿನ್ನೆ ಎಲ್ಲಿಯೋ ಅಂತ ಅದು ಹಾಡು. ಸೂಪರ್. ಸೊ ಅದೆಲ್ಲ ಆಯಿತು. ಆಮೇಲೆ ದೆನ್ ಮನಸ್ಸಿದ್ರೆ ಮಾರ್ಗ, ಅದರಲ್ಲೂ ನನಗೆ ಐ ಆಮ್ ಎ ಡ್ಯಾನ್ಸರ್ ಓನ್ಲಿ. ಸೊ ನಾನು ಈ ಥರ ಈ ಟ್ವಿಸ್ಟ್ ಡ್ಯಾನ್ಸ್ ಮಾಡೋದೆಲ್ಲ ಇದೆ ಫಸ್ಟ್ ಟೈಮ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ಹೌದು. ಅದಕ್ಕೆ ಮುಂಚೆ ಯಾರೂ ಮಾಡ್ತಾ ಇರಲಿಲ್ವಂತೆ. ಅದು ನಾನು ಒಳ್ಳೆ ಟೈಟ್ ಜೀನ್ಸ್ ಎಲ್ಲ ನಾನು ಫಾರಿನಿಂದ ತಗೊಂಡು ಬಂದುಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಎಲ್ಲರಿಗೂ ಒಂದೇ ಖುಷಿ, ಅಯ್ಯೋ ಶೈಲೇಶ್ ಅವರು ಒಳ್ಳೇದಾಯಿತು ನೀವು ಬಂದಿದ್ದು, ನಮಗೆ ಇದೆಲ್ಲ ಹಾಕ್ಕೋಬೇಕು ಅಂತ ತುಂಬ ಆಸೆ, ನಮ್ಮ ಮನೆಯೆಲ್ಲ ಬಿಡ್ತಿರ್ಲಿಲ್ಲ. ಸದ್ಯ ನೀವು ಬಂದಮೇಲೆ ನಾವು ಹೇಳಿದ್ವಿ ನೋಡಿರಾ ಶೈಲೇಶ್ ಎಷ್ಟು ಚೆನ್ನಾಗಿ ಹಾಕ್ತಾರೆ, ನಾವು ಹಾಕ್ತೀವಿ ಅಂತ, ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತೆಲ್ಲ ಹೇಳೋರು. ಆ ಥರ ಆಮೇಲೆ ಒಂದು ಬುಕ್ ಇತ್ತು ನನ್ನ ಹತ್ರ, ಈ ಬುಕ್ ಇವಾಗ ಎಲ್ಲೋ ಇದೆ, ಪ್ಯಾಕಿಂಗಲ್ಲಿ ಎಲ್ಲೋ ಇದೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಹಾಕಿದ್ದಾರೆ, ಕನ್ನಡ ಇಂಡಸ್ಟ್ರಿಗೆ ಹೊಸ ಇದು ತಂದಿದ್ದು ಶೈಲೇಶ್ ಅಂತ. ವಾವ್, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅಂದರೆ ಇಂಥ ಒಬ್ಬ ಅದ್ಭುತವಾದಂಥ ನಟಿ ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥ ಕುಟುಂಬದ ಸೊಸೆಯಾಗಿ ಹೋಗ್ತಾರೆ. ಇನ್ನೊಂದು ಕಡೆ ಕನ್ನಡ ಚಿತ್ರರಂಗ ಹೊಸತನದಕ್ಕೆ ತೆರ್ಕೊಳ್ಳೋದಕ್ಕೆ ಹೆಣ್ಮಕ್ಳು ಇನ್ನೊಂದು ಸ್ವಲ್ಪ ಮೈ ಚಳಿ ಬಿಟ್ಟು ಅಂತ ಹೇಳ್ಬೋದು, ಆ ರೀತಿಯಾಗಿ ಅಭಿನಯಿಸೋದಕ್ಕೆ ಅಥವಾ ಹಾಡುಗಳಲ್ಲಿ ನೃತ್ಯ ಮಾಡೋದಕ್ಕೆ ಇವರು ದೊಡ್ಡ ಇನ್ಸ್ಪಿರೇಷನ್ ಆಗಿ ಅದಕ್ಕೊಂದು ನಾಂದಿ ಹಾಡಿದರು ಅಂತ ಹೇಳಿದರೆ ಅಥವಾ ಆರಂಭ ಮಾಡಿಕೊಟ್ರು ಅಂತ ಹೇಳಿದರೆ ತಪ್ಪಿಲ್ಲ. ಸೊ ಅಂಥವರ ಕಾಲಘಟ್ಟದಲ್ಲಿ ನಾವುಗಳಿದ್ದೀವಿ ಅಂತ ಹೇಳಿ, ಜೊತೆಗೆ ಆ ಕನ್ನಡ ಚಿತ್ರರಂಗ ನಮ್ಮನ್ನೆಲ್ಲ ಬೇರೆ ರೀತಿ ಪೋಷಿಸಿ ರಂಜಿಸ್ತಾ ಇದೆ ಅಂತ ಹೇಳೋದಕ್ಕೆ ಕೂಡ ಅಷ್ಟೇ ಹೆಮ್ಮೆ ಅನಿಸುತ್ತೆ.